ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಈಗ ಇದೆಲ್ಲ ಬೆಳವಣಿಗೆಗಳ ನಡುವೆ ಒಂದು ಅಂದರೆ ಅವತ್ತು ಇನ್ನೇನೋ ಪುಣ್ಯಭೂಮಿ ಅಭಿಮಾನಿಗಳು ಸಿಗುತ್ತಾ ಇಲ್ವೋ, ಅಲ್ಲಿ ಮತ್ತೆ ಅಭಿಮಾನಿ ಸ್ಟುಡಿಯೋದಲ್ಲಿ ಹೋಗ್ಲಿಕ್ಕೆ ಆಗುತ್ತಾ ಇಲ್ವೋ ಅನ್ನೋ ಘಟನೆ ನಡೆದ ನಂತರ ಸುದೀಪ್ ಸರ್ ಒಂದು ಅರ್ಧ ಎಕರೆ ಜಾಗ ತಗೊಂಡು ಅಭಿಮಾನಿಗಳಿಗೆ ದಾರ್ಶನಿಕ ಕೇಂದ್ರ ಮಾಡುವಂತಹ ಬೆಳವಣಿಗೆ ಕೂಡ ಆಯಿತು. ಸೊ ಈಗ ಅದನ್ನು ಕುಟುಂಬ ಹೆಂಗೆ ಅದನ್ನು ಪರಿಗಣಿಸಿತ್ತು? ಯಾಕಂತಂದ್ರೆ ಅದಾದ ನಂತರ ಈಗ ಮಾತುಕತೆ ಸಿಕ್ಕಿದಿರಿ, ಹಾಗಾಗಿ ಅಭಿಮಾನಕ್ಕೋಸ್ಕರ ಆಗಿದ್ದಂಥ ಬೆಳವಣಿಗೆ ಅದನ್ನು ನೀವು ಕುಟುಂಬದವ್ರು ಹೆಂಗೆ ತೊಗೊಂಡ್ರಿ? ಅಮ್ಮ ಏನು ಹೇಳಿದರು ಭಾರತಿ ಅಮ್ಮ ಈ ಬೆಳವಣಿಗೆ ಬಗ್ಗೆ? ನೋಡಿ, ಸಾಕಷ್ಟು ಅಭಿಮಾನಿಗಳು ಅವರವರ ಬಡಾವಣೆಯಲ್ಲಿ ಪ್ರತಿಮೆಯನ್ನು ಇಟ್ಕೊಂಡಿದ್ದಾರೆ. ಕೆಲವು ಲೈಬ್ರರಿಗಳಿಗೆ ಹೆಸರಿಟ್ಕೊಂಡಿದ್ದಾರೆ, ಸರ್ಕಲ್ಗಳಿಗೆ ಹೆಸರಿಟ್ಕೊಂಡಿದ್ದಾರೆ. ಇಲ್ಲಂತೂ ರಸ್ತೆಗೆ ಒಂದು ಉದ್ದವಾದ ರಸ್ತೆಗೆ ಹೆಸರಿದೆ. ಜೊತೆಗೆ ಸಾಕಷ್ಟು ಅವರವರ ಊರಲ್ಲಿ ಸಾಕಷ್ಟು ರಸ್ತೆಗಳಿಗೆ ಅಪ್ಪ ಅವರ ಹೆಸರನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಯಾರೇ ಅವ್ರ ಹೆಸರಲ್ಲಿ ಏನೇ ಮಾಡಿದ್ರೂ ಕೂಡ ನಮಗೆ ಸಂತೋಷನೇ, ತುಂಬಾ ಸಂತೋಷ ಇದೆ ನಮಗೆ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಆದರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಆಗಬೇಕು ಅನ್ನೋದು ಎಲ್ರಿಗೂ ಇರತಕ್ಕಂಥ ಒಂದು ಆಸೆ. ಒಂದು ಮೈಸೂರಲ್ಲಾಯಿತು, ಯಾಕಂತಂದರೆ ಅಲ್ಲಿ ಒಂದು ಸರ್ಕಾರ ಮಾಡಿರ್ತಕ್ಕಂಥದ್ದು, ಅಧಿಕೃತವಾಗಿ ಸರ್ಕಾರ ಮಾಡಿರ್ತಕ್ಕಂಥದ್ದು, ಹಾಗಾಗಿ ಅದಕ್ಕೊಂದು ಆದ್ಯತೆ. ಜೊತೆಗೆ ಅಲ್ಲಿ ಅಸ್ಥಿ ಇದೆ, ಹಾಗಾಗಿ ಅದಕ್ಕೊಂದು ಆದ್ಯತೆ. ಎರಡನೇದಾಗಿ ಇಲ್ಲಿ ಅಂತ್ಯ ಸಂಸ್ಕಾರ ಅಭಿಮಾನ್ ಸ್ಟುಡಿಯೋದಲ್ಲಿ ಆಗಿರೋದ್ರಿಂದ ಅಲ್ಲಿ ಸ್ಮಾರಕ ಅಥವಾ ಒಂದು ಮಂಟಪ ಅಲ್ಲಿ ಆದರೆ ಅಭಿಮಾನಿಗಳಿಗೆ ತುಂಬ ಸಂತೋಷ. ಅದಕ್ಕೋಸ್ಕರ ಪ್ರಯತ್ನ. ಈಗ ಅಭಿಮಾನ್ ಸ್ಟುಡಿಯೋಗೆ ಪರ್ಯಾಯ ಬೇರೆ ಆಗಲ್ಲ, ಅಂದರೆ ಅದೊಂದು ಭಾವನಾತ್ಮಕ ಸಂಬಂಧ ಇದೆ ಅನ್ನುವಂಥದ್ದು ಅಭಿಮಾನಿಗಳ ಕೂಗಾಗಿತ್ತು. ಸೊ ಈಗ ಇರುವಂತಹ ಸವಾಲೇನಿದೆ ಕುಟುಂಬಕ್ಕೆ? ಅಂದರೆ ಈಗ ಅರಣ್ಯ ಪ್ರದೇಶ ಅಂತ ಘೋಷಣೆ ಮಾಡಿದೆ ಸರ್ಕಾರ, ಬಟ್ ಅದನ್ನು ವಶಪಡಿಸ್ಕೊಂಡ ನಂತರ ಮತ್ತೆ ಅದನ್ನು ಸ್ಮಾರಕಕ್ಕೆ ಕೊಡುವಂಥ ನಿಟ್ಟಿನಲ್ಲಿ ಆಗುವಂಥ ಬೆಳವಣಿಗೆಗಳ ಬಗ್ಗೆ ಹೇಗೆ ಅಂತ? ಅದು ನಿಜಕ್ಕೂ ನಮಗೆ ಗೊತ್ತಿಲ್ಲ. ಈಗ ಹೋಗಿ ಕೇಳ್ಕೋಬೇಕು ನಾವು ಅದನ್ನು. ಒಂದು 10 ಗುಂಠೆ ಜಾಗನ ಅಭಿಮಾನಿಗಳು ಬಂದು ಹೋಗೋದಕ್ಕೆ, ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ, ಮಂಟಪ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೋಬೇಕು. ಮತ್ತೆ ಏನೇನು ಸಂಘರ್ಷಗಳು, ಹೋರಾಟಗಳು ಇದಾವೋ ನಮಗೆ ಗೊತ್ತಿಲ್ಲ ಅದು. ಆದರೆ ಈಗ ಒಂದು ಮೊದಲ ಹೆಜ್ಜೆ ಇದು, ಒಂದು ಹೊಸ ಪ್ರಯತ್ನ. ಹಾಗಾಗಿ ಆ ಪ್ರಯತ್ನ ಪಡ್ತೀವಿ. ಸರ್, ಹಿಂದೆ ಸಾಕಷ್ಟು ಸಂದರ್ಭದಲ್ಲಿ ಸೆಪ್ಟೆಂಬರ್ 18 ಬಂದರೆ ಒಂದು ಬೇರೆ ರೀತಿಯ ಅಲ್ಲಿ ವಾತಾವರಣ ನಿರ್ಮಾಣ ಆಗ್ತಿತ್ತು. ಬಟ್ ಈಗ ಅದು ಇನ್ನೇನು ಕೆಲವು ದಿನಗಳು ಬಾಕಿ ಇರುವಾಗಲೇ ಇಂತಹ ಎಲ್ಲ ಬೆಳವಣಿಗೆಗಳು ನಡೆದೋಯ್ತು. ಸೊ ಹಾಗಾಗಿ ಇದೆಲ್ಲವನ್ನು ಗಮನಿಸ್ತಾ ಇದ್ದಂತ ನಿಮಗೆ ಇಂಥ ಒಂದು ಶುಭ ಸೂಚನೆ ಸಿಗ್ಬೋದು, ಗುಡ್ ನ್ಯೂಸ್ ಸಿಗ್ಬೋದು ಅನ್ನೋಂತಹ ನಿರೀಕ್ಷೆಯಲ್ಲಿ ಇತ್ತ ಕುಟುಂಬ ಅಥವಾ ಅಭಿಮಾನಿಗಳು ಹೇಗೆ ಅಂತ? ಇಲ್ಲ, ಈ ಥರದ್ದೇನು ಅಂದಾಜು ಕೂಡ ಇರಲಿಲ್ಲ ನಮಗೆ. ಆದರೆ ಒಂದು ಅಂತೂ ದಿಟ, ಒಂದು ನಮಗೆಲ್ರಿಗೂ ಗೊತ್ತಿರೋದು, ಸಂಘರ್ಷಗಳ ಆದ ಮೇಲೆ ಒಂದು ಯಶಸ್ಸು ಅನ್ನೋದು ಸಿಕ್ಕೇ ಸಿಗತ್ತೆ. ಹಾಗಾಗಿ ಸಾಕಷ್ಟು ಸಂಘರ್ಷಗಳನ್ನು ನಾವು ಎದುರಿಸಿದ ಮೇಲೆ ನಮಗೆ ಮೈಸೂರಲ್ಲಿ ಅಷ್ಟು ಒಂದು ಭವ್ಯವಾದ, ಒಂದು ವಿಶಾಲವಾದಂಥ, ಸೂಕ್ತವಾದಂಥ ಒಂದು ಸ್ಮಾರಕ ಆಯಿತು. ಬಹುಶಃ ಯಾವುದೇ ಕಲಾವಿದನ ಒಂದು ಸ್ಮಾರಕ ನಮ್ಮ ಭಾರತ ದೇಶದಲ್ಲಿ ಇಷ್ಟರ ಮಟ್ಟಿಗೆ ಇಷ್ಟು ಒಂದು ವಿಶಾಲವಾದಂಥ, ಸೂಕ್ತವಾದಂಥ ಸ್ಮಾರಕ ಇಲ್ಲ ಅಂತ ಅಂದ್ಕೊಳ್ತೀನಿ. ಅದನ್ನು ತುಂಬ ಹೆಮ್ಮೆಯಿಂದ ನಾನು ಅದನ್ನು ಹೇಳ್ಕೊತೀನಿ. ಹಾಗಾಗಿ ಪ್ರತಿಯೊಂದು ಸಂಘರ್ಷ ಆದ ಮೇಲೆ ಒಂದು ಅದೇ ಒಂದು ಅಮೃತ ಮಂಥನ ಆದ ಮೇಲೆ ಅಮೃತ ಬರುತ್ತಲ್ವ, ಮೊದಲು ಬರೋದೇ ವಿಷ. ಹಾಗಾಗಿ ವಿಷ ಆದಮೇಲೆ ಅಮೃತ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.